ಅದೃಷ್ಟದ ಬೆನ್ನು ಹತ್ತಬಾರದು. ಇದನ್ನು ಬಸವಣ್ಣ ಹೇಳಿದರು. ನೀನು ಅದೃಷ್ಟದ ಬೆನ್ನನ್ನು ಹತ್ತಿಬಿಟ್ಟಿ ಅಂದರೆ ನಿನಗೆ ಜಯ ಇಲ್ಲ. ನೀನು ಕಾಯಕದ ಬೆನ್ನು ಹತ್ತಬೇಕು, ಕಾಯಕವನ್ನು ಮಾಡಿಯೇ ಬದುಕಬೇಕು. ಪೂಜೆ ಕಾಯಕವಾಗಬೇಕು, ಏನು ಕಾಯಕವೇ ಪೂಜೆ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಕಾಯಕ ಪೂಜೆ ಆಗಬೇಕು. ಹೀಗಾಗಿ ನಮ್ಮ ಶರಣರು ಅಂಥದ್ದೊಂದನ್ನು ಕಲಿಸಿದರು, ಕಾಯಕವನ್ನು ಕಲಿಸಿದರು. 12ನೇ ಶತಮಾನದ ಬಸವಣ್ಣ ಕಾಯಕವನ್ನು ಕಲಿಸಿದರು, ದಾಸೋಹವನ್ನು ಕಲಿಸಿದರು. ಒಂದು ಭಾಳ ಚಂದ ಕಥೆ ಅದ ಇಲ್ಲಿ. ಮಡಿವಾಳ ಮಾಚಯ್ಯನವರು ಒಂದು ವಿಚಾರ ಬಸವಣ್ಣನವರು ಹೇಳಿದರು, ಬೇಡುವವರಿಲ್ಲದೆ ಆನು ಬಡವನಾದೆ. ಯಾರು ಬೇಡವರ ಇಲ್ಲ, ಎಲ್ಲರೂ ಕೊಡವರ ಅದಾರ. ನಾನು ಬಡವನಾದೆ, ಬೇಡುವವರಿಲ್ಲದೆ ಬಡವನಾದೆ. ಅಹಂಕಾರ ಬಂದಿರಬೇಕು ಬಸವಣ್ಣನಿಗೆ. ನಾ ದೊಡ್ಡ ಶ್ರೀಮಂತ ಅದೀನಿ ಅನ್ನುವಂಥದ್ದು ಒಂದು ಸೂಕ್ಷ್ಮವಾದ ಭಾವ ಏನಾದರೂ ಬಸವಣ್ಣವರಿಗೆ ಬಂತೇನು ಅಂತ ಹೇಳಿ ಮಡಿವಾಳ ಮಾಚಯ್ಯನವರು ಮನಸ್ಸನ್ನು ನೊಂದುಕೊಳ್ತಾರೆ. ನೋಡ್ರಿ, ಮಡಿವಾಳ ಮಾಚಯ್ಯನವರು ಯಾವಾಗ ಮನಸ್ಸನ್ನು ನೊಂದುಕೊಂಡ್ರಲ್ಲ, ಈ ಸುದ್ದಿ ಬಸವಣ್ಣನವರಿಗೆ ಗೊತ್ತಾಯಿತು. ನೇರವಾಗಿ ಬಸವಣ್ಣನವರು ಮಡಿವಾಳ ಮಾಚಯ್ಯನವರ ಹತ್ರ ಬಂದರು. ನಿಮಗೆ ಗೊತ್ತಿರಲಿ, ಮಡಿವಾಳ ಮಾಚಯ್ಯನವರು ಅಂದರೆ ಗಣಾಚಾರಿ ಸಂಪನ್ನರು, ಒಬ್ಬ ಅಪರೂಪದ ವ್ಯಕ್ತಿಯವರು. ಗಣಾಚಾರಿ ಸಂಪನ್ನರಾಗಿರುವಂತಹ ಮಡಿವಾಳ ಮಾಚಯ್ಯನವರ ವಚನಗಳನ್ನು ಓದುವುದೇ ಒಂದು ಆನಂದ. ಬಟ್ಟೆಯನ್ನು ಮಡಿ ಮಾಡಿ ತನ್ನ ಕಾಯಕವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರುವಂತಹ ಮಡಿವಾಳ ಮಾಚಯ್ಯನವರು 12ನೆಯ ಶತಮಾನದಲ್ಲಿ ಬಸವಾದಿ ಶಿವಶರಣರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವಂತಹ ಶರಣರಾಗಿದ್ದರು. ಅವರ ಕಾಯಕ ಏನು ಅಂದರೆ ಬಟ್ಟೆಯನ್ನು ತೊಳೆಯೋದು, ಸ್ವಚ್ಛಂಗೆ ತೊಳೆಯೋದು. ಇಷ್ಟ ತಿಳ್ಕೊಂಡು ಬಿಡ್ರಿ, ಮಡಿವಾಳ ಮಾಚಯ್ಯನವರು ಬಟ್ಟೆಯನ್ನು ಮಾತ್ರ ತೊಳಿತಾ ಇರಲಿಲ್ಲ. ಯಾರ್ಯಾರ ಮನಸ್ಸಿನಲ್ಲಿ ಅಜ್ಞಾನ, ಅಂಧಕಾರ, ಅನಾಚಾರಗಳು ತುಂಬಿಕೊಂಡದಾವಲ್ಲ, ಅವುಗಳನ್ನೂ ಸ್ವಚ್ಛ ಮಾಡುವಂತಹ ಕೆಲಸವನ್ನು ಮಡಿವಾಳ ಮಾಚಯ್ಯನವರು ಮಾಡ್ತಾ ಇದ್ದರು. ಬಸವಣ್ಣನವರ ಮಾತುಗಳನ್ನು ಕೇಳಿರುವಂತಹ ಅವರು ದುಃಖಿತರಾದರು. ಬಸವಣ್ಣ ಯಾಕಿಂತ ಮಾತು ಹೇಳಕತ್ತಾನ? ತಾನ ಶ್ರೀಮಂತದಾನಂತ ತಿಳ್ಕೊಂಡಾನೇನು ಬಸವಣ್ಣ? ಅಹಂಕಾರ ಒಳ್ಳೆಯದಲ್ಲ, ಇದನ್ನು ಹೇಳಕತ್ತಾರೆ. ಅಹಂಕಾರ ಯಾರಿಗೂ ಒಳ್ಳೆಯದಲ್ಲ. ನಾನು ಅನ್ನುವಂಥದ್ದು ಬಂತು ಅಂದರೆ ನೀವು ಅರ್ಧಕ್ಕರ್ಧ ನಿಮ್ಮ ಆತ್ಮಸ್ಥೈರ್ಯವನ್ನು, ನಿಮ್ಮ ಒಳಗಡೆ ಇರುವಂಥ ಅಂತಃಸತ್ವವನ್ನು ನೀವು ಕಳ್ಕೊಂಡ ಹಾಗೇನೆ. ಅರ್ಧಕ್ಕರ್ಧ ಏನು, 100ಕ್ಕೆ 90ರಷ್ಟು ಕಳೆದುಕೊಂಡ ಹಾಗೇನೆ ನೀವು. ನಾನು ಅನ್ನುವಂಥದ್ದು ಬರಬಾರದು. ಕನಕದಾಸರದ ಒಂದು ಭಾಳ ಚಂದ ಕಥೆ ಅದು. ಗುರುಗಳು ಶಿಷ್ಯರೆಲ್ಲರೂ ಕೂತ್ಕೊಂಡಿದ್ರು. ಗುರುಗಳು ಪ್ರಶ್ನೆ ಕೇಳಿದರು, ಇದರೊಳಗೆ ಯಾರಪ್ಪ ಸ್ವರ್ಗಕ್ಕೆ ಹೋಗ್ತೀರಿ? ಕನಕದಾಸರು ಅಂದರು, ನಾ ಹೋದರೆ ಹೋಗಬಹುದು. ಏನಂದ್ರಿ? ನಾ ಹೋದರೆ ಹೋಗಬಹುದು. ಅವರೆಲ್ಲ ಸಹಪಾಠಿಗಳೆಲ್ಲ ಅಂದರು, ಕನಕದಾಸಗೆ ನೋಡ್ರಿ ಎಷ್ಟು ಸೊಕ್ಕದ, ನಾ ಹೋದರೆ ಹೋಗಬಹುದಂತ. ನಾವು ಹೋಗಂಗಿಲ್ಲ, ಚಾಲೋ ಮಾಡಿದ್ರಿ ಅವ್ರು ಮಗ್ಳು ಕೂತು. ನಾ ಹೋದರೆ ಹೋಗಬಹುದು ಅಂತ ಕನಕದಾಸ ಮಾತಾಡ್ತಾನಂದ್ರೆ ಮತ್ತು ನಾವೇನದೀವಿ, ನಾವು ಹೋಗ್ಬೋದು. ಅವರೆಲ್ಲ ಮಾತಾಡಕತ್ತರು. ಗುರುಗಳಿಗೆ ಆ ಮಾತಿನ ಅರ್ಥ ಗೊತ್ತಾಗಿತ್ತು. ಕನಕದಾಸರಿಗೆ ಕೇಳಿದರು, ನಾ ಹೋದರೆ ಹೋಗಬಹುದು ಅನ್ನೋದು ಇವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ, ನೀನೇ ಹೇಳಬೇಕಿದ್ದನ್ನು. ಎದ್ದು ನಿಂತುಕೊಂಡು ಕನಕದಾಸ ಹೇಳಿದರು, ನಾ ಹೋದರೆ ಹೋಗಬಹುದು, ಇದರ ಅರ್ಥ ಏನು ಅಂದರೆ ಕನಕದಾಸ ಹೋದರೆ ಹೋಗಬಹುದು ಅಲ್ಲ, ನಾ ಅನ್ನುವಂತಹ ಅಹಂಕಾರ ಹೋಯಿತು ಅಂದರೆ ಯಾರಾದರೂ ಸ್ವರ್ಗಕ್ಕೆ ಹೋಗಬಹುದು ಅನ್ನುವ ಮಾತುಗಳನ್ನು ಅವ್ರು ಹೇಳಿದರು. ಚಂದಿಲ್ರ ಮಾತಿದ್ದು. ನಾ ಹೋದರೆ ಹೋಗಬಹುದು, ತನ್ನ ಬನ್ನಿಸಬೇಡ. ನಾವು ಅನ್ನೋದು ಇರಬಾರದು. ಇದಿರು ಹಳಿಯಲು ಬೇಡ. ನಾನಾ ಅನ್ನುವಂಥದ್ದು ಬಂತು ಅಂದರೆ ಅಂತಸತ್ವ ಹೋಯಿತು ಅಂತಂಗನೆ ಅರ್ಥ ಅದು. ನಮಗೆ ಬಹಳ ಮಂದಿಗೆ ಸ್ವಾಭಿಮಾನ ಇರಬೇಕು, ಕರೆ ಅದ. ಸ್ವಾಭಿಮಾನ ಅದ ಹೆಚ್ಚಾಗಿಬಿಡ್ತು ಅಂದರೆ ಅದೇನಾಗಿಬಿಡ್ತದೆ ಅಂದ್ರೆ ದುರಭಿಮಾನ ಆಗಿಬಿಡ್ತದೆ. ಒಬ್ಬ ಭಾಳ ಮಜಾ ಇತ್ತು. ಅವ್ಗೆ ಸೈಕಲ್ ಹತ್ತಕ್ಕೆ ಬರ್ತಿತ್ತು, ಇಳಿಯಕ್ಕೆ ಬರ್ತಿರ್ಲಿಲ್ಲ. ಸೈಕಲ್ ಹತ್ತಕ್ಕೆ ಬರ್ತಿತ್ತು, ಒಬ್ಬೊಬ್ರಿಗೆ ಟ್ರಬಲ್ ಇರ್ತೈತ್ರಿ. ಇದು ಒಬ್ಬೊಬ್ಬರಿಗೆ
ಇಳ್ಯಾಕೆ ಬರ್ತಿರ್ತೈತಿ, ಹತ್ತಕ್ಕೆ ಬರಂಗಿಲ್ಲ. ಭಾಳ ದೊಡ್ಡ ವ್ಯಕ್ತಿ ಇದ್ದ, ಅವನ ಶೋಕಿ ಏನು ಅಂದ್ರೆ ಸೈಕಲ್ ಹೊಡಿಯೋನು. ಅವ ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ಕೋತ ಬಂದಿದ್ರಿ. ಅವ ಅಲ್ಲಿ ದೂರಿಂದನೇ ಒಂದು ಕಲ್ಲು ನೋಡೋದು. ನೀವು ಸಣ್ಣಾಗಿದ್ದಾಗ ಅದು ನೋಡ್ತಿರಲ್ಲ, ಸೈಕಲ್ ಹೊಡಿಯುವಾಗ ಇಳಿದು ಎಲ್ಲಿ ಅಂದ್ರೆ ದೂರಿಂದನೇ ಒಂದು ಕಲ್ಲು ನೋಡೋದು. ಆ ಕಲ್ಲು ಗುರುತು ಮಾಡಿ ಸಾವಕಾಶವಾಗಿ ಅಲ್ಲೇ ಹೋಗಿ ನೀವು ಬ್ರೇಕ್ ಹಾಕಿ ಆ ಕಲ್ಲು ಮೇಲೆಲ್ಲ ಕಾಲಿಟ್ಟು ನೀವು ಇಳಿಬೇಕು. ಅವು ಹಂಗೆ ಮಾಡ್ಕೋತ ಬಂದಿದ್ರಿ. ಅವ್ನು ಭಾಳ ವರ್ಷ ಆದರೂ ಯಾರಿಗೂ ಗೊತ್ತಾಗಿರಲಿಲ್ಲ ಅವ್ನು ಸೈಕಲ್ ಇಳ್ಯಾಕೆ ಬರ್ತೈತಿ ಬರೋಂಗಿಲ್ಲ ಅನ್ನೋದು ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಮತ್ತು ಎಲ್ಲ ಸಂದರ್ಭದಾಗ ನೀವು ಗೆಲ್ಲಂಗಿಲ್ಲ, ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ನೀವು ದೇವ್ರ ಪರೀಕ್ಷೆ ಮಾಡಿಯೇ ಮಾಡ್ತಾನೆ ನಿಮ್ಮನ್ನು. ಅವಂಗೂ ಅಂಥದ್ದು ಒಂದು ಪರೀಕ್ಷೆ ಬಂತ್ರಿ ಟೈಮ್. ಸಿಕ್ಕಾಪಟ್ಟಿ ಜನ ಸೇರಿಬಿಟ್ಟಾರೆ ರೋಡ್ ಮೇಲೆ, ಮಗ್ಲೆಲ್ಲಿ ಕಲ್ಲು ಇಲ್ಲ. ದೊಡ್ಡದರೆ ಸೈಕಲ್ ಹತ್ಯಾನ, ಹೆಂಗೆ ಇಳಿದಪ್ಪ ಅಂತ ತಿಳ್ಕೊಂಡು ಹಂಗೆ ತೊಗೊಂಡು ಬಂದ. ಎಲ್ಲಿ ಜನ ಸೇರಿದ್ರಲ್ರಿ ಅಲ್ಲೇ ದಪ್ಪ ತೊತ್ಕೊಂಡು ಬಿದ್ದ. ಎಲ್ಲರೂ ಅನ್ನಕತ್ರಿ, ಏನ್ರಿ ಎಷ್ಟು ದೊಡ್ಡವ್ರದಿರಿ, ಸೈಕಲ್ ಮೇಲಿಂದ ಹಿಂಗ್ಯಾಕೆ ಬಿದ್ದ್ರಿ, ಇಳ್ಯಾಕೆ ಬರಂಗಿಲ್ಲನ್ರಿ ನಿಮಗಂತ ಯಾರೋ ಕೇಳಿದ್ರು. ಅವ ಅಂದ, ನನಗೆ ಇಳ್ಯಾಕೆ ಬರ್ತೈತಿ. ರಜನಿಕಾಂತ್ ಗೊತ್ತೈತಿಲ್ಲ ನಿಮಗನ್ನು? ಹಾಂ ಗೊತ್ತೈತಿ. ಅವ ಹೆಂಗೆ ಸಿಗರೇಟ್ ಸೇತಾನ ಗೊತ್ತೈತಿಲ್ಲ ನಿಮಗೆ? ಗೊತ್ತೈತಿ. ಸಿಗರೇಟ್ ಅವ ಹೆಂಗೆ ಹಾರಿಸಿ ಸಿಗರೇಟ್ ಸೇತಾನ ಗೊತ್ತೈತೆ ನಿಮಗೆ? ಹೌದು. ಅವ ಹೆಂಗೆ ಹಾರಿಸಿ ಸಿಗರೇಟ್ ಸೇತಾನಲ್ಲ, ಹಂಗೆ ನಾ ಇಡೀ ಸ್ಟೈಲ ಹಿಂಗೈತಂದ ನಾವು. ನಾ ಏನು ಬಿದ್ನಲ್ಲ, ಇದ ನನ್ನ ಸ್ಟೈಲ್. ಇದು ನಂದು ಒಂದು ಸ್ಟೈಲ್ ಐತಿ, ನನ್ನದೇ ಆದ ಒಂದು ಯೂನಿಕ್ ಆಗಿರುವಂಥ ಸ್ಟೈಲ್. ನಾವು ಒಪ್ಕೊಳ್ಳೋಂಗಿಲ್ಲ. ಬಹಳಷ್ಟು ಜನರಿಗೆ ಸ್ವಾಭಿಮಾನ ಇರ್ತದೆ. ನಿಮಗೆ ಸ್ವಾಭಿಮಾನ ಇರಲಿ, ಪ್ರಶ್ನೆ ಏನಿಲ್ಲ. ಸ್ವಾಭಿಮಾನ ಅತಿರೇಕಕ್ಕೆ ಹೋದಾಗ ಏನಾಗಿಬಿಡ್ತದೆ ಅಂದ್ರೆ ಅದು ಅಹಂಕಾರಕ್ಕೆ ತಿರುಗುತ್ತದೆ. ಅಹಂಕಾರಕ್ಕೆ ಏನಾದರೂ ಸ್ವಾಭಿಮಾನ ತಿರುಗಿ ಬಿಡ್ತು ಅಂದರೆ ನಿಮ್ಮ ಅಧಪತನ ಆಯಿತು ಅಂತಲೇ ತಿಳ್ಕೊಬೇಕು ನೀವು. ಅದಕ್ಕೆ ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ನಾ ಅಳಿಯದೆ ನಾ ತಿಳಿಯಲಾರದು, ನೀ ಎನಿಸುವ ಗುಣ ನಾನಲ್ಲ. ನಾನಾ ಎಂಬುದು ನಾನಲ್ಲ, ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ನಾರಾಯಣ ಪರಬ್ರಹ್ಮ ಸದಾ ಶಿವ. ನಾರಾಯಣ ಪರಬ್ರಹ್ಮ ಸದಾ ಶಿವ. ನೀ ಎನಿಸುವ ಗುಣ ನಾನಲ್ಲ, ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ಸುತ ನಾನಲ್ಲ, ಮಾತಾ ಪಿತ ಸುತ ನಾನಲ್ಲ, ಗುಣಾತನಾದವ ನಾನಲ್ಲ. ಮಾತಾ ಪಿತ ಸುತ ನಾನಲ್ಲ, ಗುಣಾತನಾದವ ನಾನಲ್ಲ. ಜಾತಿ ಗೋತ್ರಗಳು ನಾನಲ್ಲ, ಜಾತಿ ಗೋತ್ರಗಳು ನಾನಲ್ಲ. ಬಹು ಪ್ರೀತಿಯ ಪ್ರತಿಸುತ ನಾನಲ್ಲ. ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ. ವೇದ ಓದುಗಳು ನಾನಲ್ಲ, ವೇದ ಓದುಗಳು ನಾನಲ್ಲ. ವಾದ ಮಾಡಿದವ ನಾನಲ್ಲ. ನಾದ ಬಿಂದು ಕಳೆ ಭೇದ ವಸ್ತು, ನಾದ ಬಿಂದು ಕಳೆ ಭೇದ ವಸ್ತು. ನಿಜ ಬೋಧದಲ್ಲಿದ್ದವ ನಾನಲ್ಲ. ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ.
ನಡೆದವ ನಾನಲ್ಲ, ನಾ ಶಿಶುನಳದೀಶನ ಬಿಡಲಿಲ್ಲ. ನಾನಾಗಿ ನಡೆದವ ನಾನಲ್ಲ, ನಾ ಶಿಶುನಳದೀಶನ ಬಿಡಲಿಲ್ಲ. ನಾ ಅಳಿಯದೆ ನಾ ತಿಳಿಯಲಾರದು, ನಾ ಅಳಿಯದೆ ನಾ ತಿಳಿಯಲಾರದು. ನೀ ಎನಿಸುವ ಗುಣ ನಾನಲ್ಲ, ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ, ನಾನಾ ಎಂಬುದು ನಾನಲ್ಲ. ಈ ಮಾನುಷ ಜನ್ಮವು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜಯ.